ಸ್ವಾಗತಿಸೋಣ. ಹಾಗೆ ಈ ಆಯಿಲ್ ಫೇಶಿಯಲ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಅವರಿಂದ ಪಡ್ಕೊಳ್ಳೋಣ. ಶೀಲಾ ನಟರಾಜ್ ಅವರೇ, ಚೆಲುವಿಗೆ ಚಿತ್ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವರ್ಷ. ಶೀಲಾ ಅವರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಎಣ್ಣೆನ ಉಪಯೋಗಿಸಿ ಫೇಶಿಯಲ್ ನ ಮಾಡ್ತಾ ಇದ್ದೀರಾ. ಅಂದಾಗ ನೀವು ಯಾವ ಎಣ್ಣೆನ ಬಳಸಿ ಫೇಶಿಯಲ್ ಮಾಡ್ತಾ ಇದ್ದೀರಾ, ಜೊತೆಗೆ ಈ ಎಣ್ಣೆ ಬಳಸಿ ನೀವು ಫೇಶಿಯಲ್ ಮಾಡ್ತಿರೋದು ಯಾವ ಒಂದು ಸ್ಕಿನ್ ಅವ್ರಿಗೆ ಬೆನಿಫಿಟ್ ಆಗಿರುತ್ತೆ, ಯಾವೆಲ್ಲ ಸಂದರ್ಭಗಳಲ್ಲಿ ಯಾವೆಲ್ಲ ಸೀಸನ್ ನಲ್ಲಿ ನಾವು ಈ ಒಂದು ಆಯಿಲ್ ಫೇಶಿಯಲ್ ನ ಮಾಡ್ಕೋಬಹುದು? ಇವತ್ತು ಆಯಿಲ್ ಫೇಶಿಯಲ್ ಅಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತಾ ಇರೋದು ಕೊಬ್ಬರಿ ಎಣ್ಣೆಯಿಂದ ಫೇಶಿಯಲ್ ಮಾಡೋದು ಹೇಗೆ ಅಂತ. ಕೊಬ್ಬರಿ ಎಣ್ಣೆ ಎಲ್ಲಾ ಕಡೆಗೂ ಅವೈಲೇಬಲ್ ಇರುತ್ತೆ. ಕೊಬ್ಬರಿ ಎಣ್ಣೆ ಮನೇಲಿ ಇರ್ತಕ್ಕಂಥ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಂಡು ನೀವು ಸ್ಕಿನ್ ಹೇಗೆ ಇಟ್ಕೋಬಹುದು, ಸ್ಕಿನ್ ಗ್ಲೋ ಆಗಿ ಇಟ್ಕೋಬಹುದು. ಆಂಟಿ ಏಜಿಂಗ್ ಆಗಿ ಕೂಡ ಈ ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಪ್ರತಿನಿತ್ಯ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಅವ್ರಿಗೇನು ಹಾನಿ ಆಗೋದಿಲ್ಲ. ಮತ್ತೆ ರಿಂಕಲ್ಸ್ ಕೂಡ ಕಡಿಮೆ ಇರುತ್ತೆ. ಪ್ರತಿದಿನ ಫೇಶಿಯಲ್ ಮಾಡ್ಕೊಳ್ಳಿ. ಮತ್ತೆ ಸೇರ್ಸಕ್ಕಂಥ ಇಂಗ್ರೀಡಿಯೆಂಟ್ಸ್ ಕೂಡ ಮನೇಲಿ ಆಗಿರೋದ್ರಿಂದ ಅವ್ರು ಪಾರ್ಲರ್ಗೆ ಹೋಗ್ತಾರೆ, ಮನೇಲಿನೇ ಫೇಶಿಯಲ್ ಮಾಡಿಕೊಂಡು ಸುಂದರವಾಗಿ ಕಾಣ್ಬೋದು. ಮತ್ತೆ ಚರ್ಮವನ್ನ ಜಾಸ್ತಿ ದಿನ ಯಾವುದೇ ಸಮಸ್ಯೆ ಬರ್ದಾಗೆ ಕಾಪಾಡ್ಕೋಬಹುದು. ಮತ್ತೆ ಇವಾಗ ಕೇಳಿದ್ರೆ ನೀವು ಯಾವ ಸೀಸನ್ಗೆ ಇದು ಸೂಟಬಲ್ ಅಂತ ಹೇಳಿ, ಇದು ಈ ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೆ ಒಂದು ಫೇಶಿಯಲ್ ಅಂತ ಹೇಳ್ತೀವಿ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬಾ ರೀಸನಬಲ್ ಆಗಿ ಅವ್ರು ಮಾಡ್ಕೋಬಹುದು. ಕೊಬ್ಬರಿ ಎಣ್ಣೆ ಮಾತ್ರ ಒಳ್ಳೆ ಕೊಬ್ಬರಿ ಎಣ್ಣೆ ತಂದು ಉಪಯೋಗಿಸೋದು ತುಂಬಾ ಒಳ್ಳೇದು. ಯಾವ ಕೊಬ್ಬರಿ ಎಣ್ಣೆ ಅಂತ ಬ್ರ್ಯಾಂಡ್ ಅಂತಾನೆ ಏನಿಲ್ಲ, ಮನೆಯಲ್ಲೇ ಮಾಡ್ತಕ್ಕಂಥ ಕೊಬ್ಬರಿ ಎಣ್ಣೆ ಕೂಡ ಇವಾಗ ಮಂಗಳೂರು ಕಡೆ ಆ ಕಡೆ ಎಲ್ಲ ಕರಾವಳಿ ಕಡೆ ಎಲ್ಲ ಉಪಯೋಗಿಸ್ತಾರೆ, ಅಡಿಗೆ ಕೂಡ ಉಪಯೋಗಿಸ್ತಾರೆ ಕೊಬ್ಬರಿ ಎಣ್ಣೆ. ಹಾಗಾಗಿ ಮಾಯಿಶ್ಚರೈಸಿಂಗ್ ಜಾಸ್ತಿ ಇರುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ. ಕೊಬ್ಬರಿ ಎಣ್ಣೆನ ನಾವು ದಿನನಿತ್ಯ ಅಡಿಗೆಯಲ್ಲಿ ಉಪಯೋಗಿಸ್ಕೊಳ್ಳೋಕೆ ಕೂಡ ತುಂಬಾ ಒಳ್ಳೆಯದು. ಈ ಸಮ್ಮರಲ್ಲಿ ಪ್ರತಿಯೊಬ್ಬರು ಸಹ ಸೇವಿಸೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಜಾಸ್ತಿ ಒಂದು ಆಯಿಲ್ ಇನ್ಸ್ಟ್ರಕ್ಟ್ ಆಗ್ಬಿಟ್ಟು ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಮತ್ತೆ ಯಾವುದೇ ರೀತಿಯ ಕರುಳಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಆರೋಗ್ಯವಾಗಿದ್ದಾಗ ನಮ್ಮ ಬ್ಯೂಟಿ ತನ್ನಂತಾನೇ ಹೊರಗಡೆ ಬರುತ್ತೆ ಅಲ್ವಾ. ಹಾಗಾಗಿ ಚರ್ಮದ ಕಾಂತಿ ನಾವು ಕಾಪಾಡ್ಕೋಬೇಕು ಅಂದಾಗ ಈ ಬೇಸಿಗೆನಲ್ಲಿ ಕೊಬ್ಬರಿ ಎಣ್ಣೆ ಫೇಶಿಯಲ್ ತುಂಬಾ ಒಳ್ಳೆಯದು. ಮತ್ತೆ ಯಾವ ಸ್ಕಿನ್ ಇದೆ ಅಂತ ಕೇಳಿದ್ರೆ ಅದು ನಾರ್ಮಲ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗಂತ ನಾವು ಆಯಿಲಿ ಸ್ಕಿನ್ ಅನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಆಯಿಲಿ ಸ್ಕಿನ್ ಅವ್ರು ಯಾವ ಫೇಶಿಯಲ್ ಮಾಡಿಸ್ಕೊಳ್ಳೋದೇ ಬೇಡವಾ ಅನ್ನೋ ಇದಕ್ಕೆ ಬಂದ್ಬಿಡ್ತಾರೆ. ಹಾಗಿಲ್ಲ, ಆಯಿಲಿ ಸ್ಕಿನ್ ಕೂಡ ನೀವು ಈ ಫೇಶಿಯಲ್ ಮಾಡ್ಕೋಬಹುದು. ಬಟ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಇದನ್ನು ಸ್ವಲ್ಪ ನೀವು ಕೇರ್ ತಗೋಬೇಕು ಸ್ಕಿನ್ ಅನ್ನ. ಯಾಕಂದ್ರೆ ಮೊದಲೇ ಆಯಿಲ್ ಬರ್ತಾ ಇರುತ್ತೆ. ಈ ಆಯಿಲ್ ಫೇಶಿಯಲ್ ಮಾಡ್ಕೊಂಡಾಗ ಇನ್ನೂ ಜಾಸ್ತಿ ನಮಗೆ ಸ್ಕಿನ್ ಅಲ್ಲಿ ಆಯಿಲ್ ಬರುತ್ತೆ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ, ಈ ಫೇಶಿಯಲ್ ಆದ ನಂತರ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಕಡಲೆ ಹಿಟ್ಟು ಕೆಲವ್ರಿಗೆ ಆಗಿ ಬರೋದಿಲ್ಲ, ಆ ಥರದವ್ರು ಏನು ಮಾಡಬೇಕು, ಹೆಸರುಬೇಳೆ ಹಿಟ್ಟನ್ನು ಹೆಸರುಬೇಳೆ ಪೌಡರ್ ಮಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ಅದನ್ನ ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳುವಂಥದ್ದು. ಅದನ್ನ ಮಾಡ್ಕೊಳ್ಳೋದ್ರಿಂದ ಸಹ ಈ ಆಯಿಲ್ ಫೇಶಿಯಲ್ ಸುಲಭವಾಗಿ ರಿಮೂವ್ ಆಗುತ್ತೆ. ಮತ್ತೆ ಆದ್ರೆ ಅವ್ರ ಸ್ಕಿನ್ ಎಷ್ಟು ಬೇಕಾಗುತ್ತೆ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೂ ಅವ್ರಿಗೆ ಕೊಬ್ಬರಿ ಎಣ್ಣೆ ಒಳಗಡೆ ಸೇರ್ಕೊಂಡು ಅವರ ಸ್ಕಿನ್ ಅನ್ನ ಇನ್ನೂ ಗ್ಲೋ ಮಾಡುತ್ತೆ. ಯಾವುದೇ ರೀತಿ ಹಾನಿ ಕೂಡ ಉಂಟು ಮಾಡೋದಿಲ್ಲ. ಹಾಗಾಗಿ ಕೊಬ್ಬರಿ ಎಣ್ಣೆ ಸರ್ವಕಾಲಕ್ಕೂ ಒಳ್ಳೇದು ಅಂತಾನೆ ನಾವು ಹೇಳ್ತೀವಿ. ಓಕೆ ಶೀಲಾ ಅವರೇ, ತೆಂಗಿನ ಎಣ್ಣೆಯಿಂದ ಇಷ್ಟೆಲ್ಲ ಉಪಯೋಗ ಇದೆ, ನಮ್ಮ ಫೇಶಿಯಲ್ ಕೂಡ ನಾವು ಮಾಡ್ಕೋಬಹುದು ಮನೆಯಲ್ಲಿ ನಾವೇ ಸ್ವತಃ ಅನ್ನೋದೆಲ್ಲ ಕೇಳ್ತಾ ಇದ್ರು, ಒಂಥರ ವಿಭಿನ್ನವಾಗಿದೆ. ಇದನ್ನ ಯಾವ ರೀತಿ ನೀವು ಮಾಡ್ತೀರಾ ಅನ್ನೋದನ್ನ ನನಗೂ ಹಾಗೂ ನಮ್ಮ ವೀಕ್ಷಕರಿಗೂ ತೋರಿಸ್ಕೊಡ್ತೀರಾ? ಖಂಡಿತ ತೋರಿಸ್ಕೊಡ್ತೀನಿ. ಇವಾಗ ಜನರಲ್ ಆಗಿ ಬೇರೆ ಫೇಶಿಯಲ್ ಎಲ್ಲ ಮಾಡ್ಬೇಕಾದ್ರೆ ಮೊದಲು ಕ್ಲೆನ್ಸಿಂಗ್ ಮಾಡ್ತಾರೆ, ಸ್ಕ್ರಬ್ಬಿಂಗ್ ಮಾಡ್ತಾರೆ. ಸೊ ಈ ಆಯಿಲ್ ಫೇಶಿಯಲ್ ನಲ್ಲಿ ಮೊದಲು ಪ್ರೊಸೀಜರ್ ಯಾವ್ದು? ಇದರಲ್ಲೂ ಅಷ್ಟೇ ಕ್ಲೆನ್ಸಿಂಗ್ ಬರುತ್ತೆ. ಕ್ಲೆನ್ಸಿಂಗ್ ಯಾವ ತರ ಅಂದ್ರೆ, ನಾವು ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಂಡಿದೀವಲ್ವಾ, ಆ ಕೊಬ್ಬರಿ ಎಣ್ಣೆಗೆ ನಾವು ಕ್ಲೆನ್ಸಿಂಗ್ ನ ಸ್ಟಾರ್ಟ್ ಮಾಡ್ತೀವಿ. ಕ್ಲೆನ್ಸಿಂಗ್ ಮಾಡ್ಲಿಕ್ಕೆ ನಾವು ಮುಖವನ್ನ ಒರೆಸ್ಕೊಳ್ತೀವಿ. ಬೇರೆ ಎಲ್ಲ ಫೇಶಿಯಲ್ ಅಲ್ಲಿ ಏನ್ ಮಾಡ್ತೀವಿ, ಮುಖವನ್ನ ತೊಳ್ಕೊಳ್ಳೋ ಅಂತ ಪ್ರೊಸೀಜರ್ ಇರುತ್ತೆ. ಅಥವಾ ಕ್ಲೆನ್ಸಿಂಗ್ ಕ್ರೀಮ್ ಹಚ್ಚಿಬಿಟ್ಟು ಕ್ಲೀನ್ ಆಗಿ ವೆಟ್ ಮಾಡಿ ಅಂದ್ರೆ ತಣ್ಣೀರಿನಿಂದ ತೊಳ್ಕೊಂಡು ನಾವು ಫೇಶಿಯಲ್ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಇದರಲ್ಲಿ ಏನಾಗುತ್ತೆ, ನಮ್ಗೆ ಹೆಚ್ಚು ಡ್ರೈ ಇರಬೇಕು ಸ್ಕಿನ್. ಅದು ನಾರ್ಮಲ್ ಆಗಿದ್ದಾದ್ಮೇಲೆ ನಾವು ಈ ಫೇಶಿಯಲ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಕ್ಲೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಅಬ್ಸರ್ವ್ ಮಾಡುತ್ತೆ. ನೀವು ವೆಟ್ ಇರೋವಾಗಲೇ ಎಣ್ಣೆ ಹಚ್ಕೊಂಡ್ರೆ ಏನಾಗುತ್ತೆ, ಅದು ಒಳಗಡೆ ಹೋಗೋದಿಲ್ಲ. ಹಾಗಾಗಿ ಡ್ರೈ ಸ್ಕಿನ್ಗೆ ನೀವು ಯಾವುದೇ ನೀರು ಕೂಡ ಯಾವುದನ್ನು ಹಾಕದೇ ಇರ್ತಕ್ಕಂಥ ಚರ್ಮಕ್ಕೆ ಮಾಡ್ಬೇಕಾಗುತ್ತೆ, ನೀವು ಆಯಿಲ್ ಎಲ್ಲ ಹಚ್ಚಿ ಕ್ಲೆನ್ಸ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನಾನು ನಿಮ್ಗೆ ಇವಾಗ ಕ್ಲೆನ್ಸಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾವು ಯಾವ್ದಾದ್ರೂ ಒಂದು ಬಟ್ಲು ತಗೊಳ್ಳೋಣ. ಸ್ಟೀಲ್ ಬಟ್ಲಾದ್ರೂ ಓಕೆನು, ಆದ್ರೆ
ಅದು ಸ್ವೆಟ್ ಆಗಿರಬಾರ್ದು, ನೀರು ಅಥವಾ ನೀರು ಬೇರೆ ಇದು ಬಿದ್ದಿರಬಾರ್ದು. ಮತ್ತೆ ಬೇರೆ ಸಾಂಬಾರು ಪದಾರ್ಥಗಳನ್ನು ಸಹ ಉಪಯೋಗಿಸಿರ್ತಕ್ಕಂಥದ್ದು ನೋಡ್ಕೋಬೇಕು. ಕೊಬ್ಬರಿ ಎಣ್ಣೆ ಪ್ರತಿನಿತ್ಯ ನಾವು ಸ್ಕಿನ್ಗೆ ಬಳಸೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಹಾಗಾಗಿ ಕ್ಲೆನ್ಸ್ ಮಾಡಲಿಕ್ಕೆ ನಾನೀಗ ಪ್ಯೂರ್ ಕೊಬ್ಬರಿ ಎಣ್ಣೆನೆ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ನಾವು ಕೊಬ್ಬರಿ ಎಣ್ಣೆನ ಹಾಕೋಬಹುದು. 1-2 ಚಮಚ ಅಷ್ಟು ಸಾಕಾಗುತ್ತೆ ಕೊಬ್ಬರಿ ಎಣ್ಣೆ. ನೋಡಿ, ಈ ತರ ನಾವೀಗ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀವಲ್ವಾ, ಅದನ್ನು ಕ್ಲೀನಾಗಿ ನಾರ್ಮಲ್ ನೀವು ಮನೇಲಿ ಬೇರೆಯವ್ರದ್ದು ಸಹಾಯ ಏನು ಬೇಕಾಗಿಲ್ಲ, ನೀವೇ ಮನೇಲಿ ಈ ತರ ಹಚ್ಕೋಬೇಕು. ಆದ್ರೆ ಏನಾಗುತ್ತೆ, ಇದು ನಾವು ಕೊಬ್ಬರಿ ಎಣ್ಣೆ ಫೇಶಿಯಲ್ ಮಾಡೋದು ಪ್ರೆಷರ್ ಪಾಯಿಂಟ್ಸ್ ಹಿಡಿತೀವಿ. ಪ್ರೆಷರ್ ಪಾಯಿಂಟ್ಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಸ್ಕಿನ್ ಗ್ಲೋ ಜಾಸ್ತಿ ಬರುತ್ತೆ. ಮತ್ತೆ ಕಾಂತಿ ಕೂಡ ಹೆಚ್ಚಾಗೋದಲ್ಲದೆ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಈ ತರ ಕತ್ತು ಮತ್ತೆ ಬೆನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕು. ನಾವು ಹಿಂದೆಲ್ಲ ಆಯಿಲ್ ಮಸಾಜ್ ಮಾಡಿಸ್ಕೊಡ್ತಾ ಇದ್ದೀವಿ ಮನೇಲಿ. ಅಜ್ಜಿ ಅಥವಾ ಅಮ್ಮ ಎಲ್ಲ ನಮ್ಗೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ರು. ಅದೊಂದು ಕಾಲ ಇತ್ತು. ಈಗ ಯಾರು ಹಚ್ಚಿಸ್ಕೊಳ್ಳಲ್ಲ. ಆದ್ರೆ ಈ ತರ ಫೇಶಿಯಲ್ ಮಾಡಿಸ್ಕೊಳ್ಳೋದು ಇವಾಗ ತುಂಬಾ ಟ್ರೆಂಡಿ ಆಗಿದೆ. ಮನೆ ಈಗ ಬಂದ್ಬಿಟ್ಟು ನಮ್ಗೆ ಆಯಿಲ್ ಫೇಶಿಯಲ್ ಮಾಡಿ ಅಂತ ಕೇಳ್ತಾರೆ. ಅದರಿಂದ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಈ ತರ ನಾವು ಕ್ಲೀನ್ ಆಗಿ ಈಗ ಹಚ್ಕೋಬೇಕು. ಜಾಸ್ತಿನೇ ಹಚ್ಕೊಂಡ್ರು ಓಕೆನೆ, ಏನು ಪ್ರಾಬ್ಲಮ್ ಆಗಲ್ಲ. ತುಟಿಗೂ ಸಹ ನೀವು ಈ ತರ ಹಚ್ಬೋದು. ಮಾಯಶ್ಚರೈಸಿಂಗ್ ಜಾಸ್ತಿ ಇರುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಈಗ ನೋಡಿ, ಈ ತರ ಇದೆ ಅಲ್ವಾ, ಫೇಶಿಯಲ್ನ ಸ್ಟಾರ್ಟ್ ಮಾಡುವಾಗ ಈ ತರ ಅಪರ್ ಡೈರೆಕ್ಷನ್ ಅಲ್ಲಿ ತಗೊಳ್ಳಿ. ಹೀಗೆ ಹೀಗೆ ಪ್ರೆಷರ್ ಪಾಯಿಂಟ್ಸ್ನ ನಾವು ನೋಡ್ಕೊತಾ ಬರಬೇಕು. ಈ ತರ ಹೀಗೆ ಮತ್ತೆ 2 ಬೆರಳಿಂದ ಈ ಕಣ್ ಕೆಳಗೆ ಇಲ್ಲಿ ಪ್ರೆಷರ್ ಪಾಯಿಂಟ್ ಇರುತ್ತೆ. ಸ್ಲೋಲಿ ಆಗಿ ಡಾರ್ಕ್ ಸರ್ಕಲ್ ಬಂದಿದೆ ಅಂದ್ರೂ ಕೂಡ ಇದು ರಿಮೂವ್ ಆಗುತ್ತೆ. ಮತ್ತೆ ಈಗ ಸಮ್ಮರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಸ್ಕಿನ್ ಟ್ಯಾನಿಂಗ್, ಅದು ಕೂಡ ರಿಮೂವ್ ಆಗುತ್ತೆ. ಈ ತರ ಲೈಟ್ ಆಗಿ ಜಸ್ಟ್ ಏನಂದ್ರೆ ಬಟರ್ಫ್ಲೈ ಟೆಸ್ಟ್ ಮಾಡೋದಿರ್ಬೇಕು ಮಸಾಜ್ ಅಂದ್ರೆ. ಓಕೆ, ಮಸಾಜ್ ಅಂದ್ರೆ ರಫ್ ಆಗಿ ಹ್ಯಾಂಡಲ್ ಮಾಡಬಾರ್ದು. ಅದು ಫೇಸ್ ಅಲ್ಲಿ ಮಾತ್ರ ಆ ಥರ ಪ್ರಾಕ್ಟಿಕಲ್ ಮಾಡಲೇಬೇಡಿ. ಸ್ಲೋ ಆಗಿ ಸ್ಮೂತ್ ಆಗಿ ಸ್ಕಿನ್ಗೆ ನಾವು ಕೈ ಬೆರಳು ಹತ್ತಿದೆಯೋ ಇಲ್ಲ ಅನ್ನೋ ಥರ ಮಸಾಜ್ ಮಾಡಬೇಕು. ಯಾವ ಫೇಶಿಯಲ್ ಆದ್ರೂ ಸರಿ ಈ ತರ ಮಸಾಜ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ನೀವೇ ಮನೇಲಿ ಮಾಡ್ಕೊಳ್ತಾ ಬರಬೇಕು. ಇದು ಕ್ಲೆನ್ಸ್ ಆಯ್ತಲ್ವಾ. ಕ್ಲೆನ್ಸ್ ಆದ್ಮೇಲೆ ನಾವು ಒಣ ಬಟ್ಟೆಯಲ್ಲಿ ಒಣದೊಂದು ಟವಲ್ ತಗೊಳ್ಳಿ, ಕ್ಲೀನ್ ಆಗಿರೋದು, ಅದರಲ್ಲಿ ಡ್ರೈ ಆಗಿ ಒರೆಸ್ಕೋಬೇಕು. ಬೇರೆ ಏನು ನೀರು ಅಥವಾ ಏನು ಹಾಕ್ಬಾರ್ದು. ಲೈಟಾಗಿ ಒರೆಸ್ಕೊಳ್ಳಿ, ಫುಲ್ ಹೋಗೋ ಥರ ಏನು ಬೇಕಾಗಿಲ್ಲ. ಯಾಕಂದ್ರೆ ನಾವು ಸ್ಕ್ರಬ್ಬಿಂಗ್ ಕೂಡ ಆಯಿಲ್ನ ಉಪಯೋಗಿಸಿ ಮಾಡೋದ್ರಿಂದ ಏನಾಗುತ್ತೆ, ಆಯಿಲ್ ಇದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಕ್ಲೆನ್ಸಿಂಗಿಗೆ ನಾವು ಮಸಾಜ್ ಯೂಸ್ ಮಾಡಿದ್ದೀವಲ್ಲ, ಮಸಾಜ್ ಮಾಡಿರೋದ್ರಿಂದ ಫೇಸಲ್ಲಿ ಎಣ್ಣೆ ಜಾಸ್ತಿ ಇರೋದು ಏನೂ ಪರವಾಗಿಲ್ಲ. ಕ್ಲೆನ್ಸಿಂಗ್ ಆಯ್ತಲ್ವ, ಈಗ ಸ್ಕ್ರಬ್ಬಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀವಿ. ಈಗ ಬಟ್ಲಿಗೆ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಸಾಕು. ಅದಕ್ಕೆ ಸೋಡಾ, ಅಡುಗೆ ಸೋಡಾ ಮನೇಲಂತೂ ಇದ್ದೇ ಇರುತ್ತಲ್ವ, ಅದು 1 ಚಿಕ್ಕ ಚಮಚ ಸಾಕು. ಜಾಸ್ತಿ ಬಿದ್ದರೆ ಏನೋ ಪರವಾಗಿಲ್ಲ. ಅದನ್ನ ಈ ತರ ಹಾಕೊಳ್ಳಿ. ಲೈಟ್ ಆಗಿ ಈ ತರ ಬೆರಳಿಂದನೇ ಕ್ಲೀನ್ ಆಗಿ ಮಿಕ್ಸ್ ಮಾಡಿ, ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಸ್ಕ್ರಬ್ಬಿಂಗ್ ಇದು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಡೆಡ್ ಸ್ಕಿನ್ ಎಲ್ಲ ಬರುತ್ತೆ. ಮಾತ್ರ ಅಲ್ಲ, ಪಿಂಪಲ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ರಿಂಕಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸುಕ್ಕುಗಳು ಅಂತ ಹೇಳ್ತೀವಿ ಚರ್ಮದಲ್ಲಿ. ಇದನ್ನ ಪ್ರತಿನಿತ್ಯನೂ ಸ್ವಲ್ಪ ಏಜ್ ಆಗಿರೋರು ಆಫ್ಟರ್ 40 ಪ್ರತಿನಿತ್ಯ ಈ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸುಕ್ಕುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಈ ಥರ ಹಣೆ ಮೇಲೆ ಮತ್ತೆ ಈ ನಾವು ಸ್ಮೈಲಿ ಇದೆ ಅಂತ ಹೇಳ್ತೀವಿ, ಇಲ್ಲಿ ಕೂಡ ರಿಂಕಲ್ಸ್ ಬರುತ್ತೆ. ಅವೆಲ್ಲ ನಿವಾರಣೆ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈ ತರ ಸೋಡಾ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಆಗಿರ್ತಕ್ಕಂಥ ಈ ಮಿಶ್ರಣವನ್ನು ನಾವು ನಿಧಾನಕ್ಕೆ ಹೀಗೆ ಎಲ್ಲ ಕಡೆಗೂ ಹಚ್ಚಬೇಕು. ಸೇಮ್ ಪ್ರೊಸೀಜರ್ ನಾವು ಹೆಂಗೆ ಕ್ಲೆನ್ಸಿಂಗ್ ಮಾಡ್ಕೊಂಡ್ವಲ್ವ ಅದೇ ಥರನೇ ಕತ್ತಿಗೂ ಸಹ ಈಗ ಹಚ್ಚಿ. ಬಟ್ ಈ ಸ್ಕ್ರಬ್ಬಿಂಗ್ ಏನಿದೆ ಅಲ್ವಾ, ಇದನ್ನು ಒಂದು 15 ನಿಮಿಷವರೆಗೂ ಸಹ ಮಾಡ್ಕೋಬಹುದು. ಮಾಡ್ಕೋದ್ರೆ ಏನಾಗುತ್ತೆ,
ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಸ್ಕಿನ್ನು. ಈ ಸೋಡಾದಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಅಂಶ ಅಂತ